ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಏನು ಮಾಡ್ತಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ತೋಟದಲ್ಲಿ ಜೋಳ ಹಾಕಿದ್ವಿ. ನಿನ್ನೆ 2 ತಿಂಗಳು ಆಗಿತ್ತು. ಪೀಠ ಎಲ್ಲ ಬಂದಿತ್ತು ಚೆನ್ನಾಗಿ. ಹಾಲೆಲ್ಲ ಇನ್ನೇನು ಹಾಲು ಕಚ್ಚೋದಂಡೆ. ಆದರೆ ನಾವು ಎಷ್ಟೋ ಕಷ್ಟ ಬಿದ್ದು ಬೆಳಿತೀವಿ. ಈ ಹಂದಿ, ಆನೆ, ಈ ಕಪಿಗಳು ಇವೆಲ್ಲ ಕೂಳೆ ಮಾಡೋದು ನೋಡಿದ್ರೆ ಒಸಿ ಪಸಿ ಅಲ್ಲ. ನಮಗೆ ಹೊಟ್ಟೆನೇ ಉರಿದೋಗುತ್ತೆ ಗೊತ್ತಾ. ನೋಡಿ, ಕಪಿಗಳು ಇವತ್ತು ಬಂದು ಕೂಳೆ ಮಾಡಿರೋದು ಸುಮಾರು ಒಂದು 2-3 ಮೂಟೆ ತೆನೆ ಮುರಿದು ಹಾಕಿದೆ. ಎಲ್ಲನೂ ಶುದ್ಧವಾಗಿ ತಿಂದಿಲ್ಲ. ನೋಡಿ, ಇಲ್ಲಿ ಒಂದೂ ಶುದ್ಧವಾಗಿ ತಿಂದಿಲ್ಲ. ತಂಬರ್ದ ಕವರದು ನೋಡಿ, ಎಲ್ಲ ಹಂಗೆ ನೋಡಿ. ಇದರೊಳಗೆ ಇನ್ನೂ ಅರ್ಧ ಹಂಗೆ ಐತೆ, ಎಲ್ಲ ಹಂಗೆ ಬಿದ್ದೈತೆ, ಎಲ್ಲ ಅಷ್ಟೇ ನೋಡಿ. ತೆನೆ ಹಂಗೆ ಐತೆ ಇಲ್ಲಿ, ಎಲ್ಲ ಸುಮ್ಮನೆ ಪಸ್ತು ಹಾಕೋದು ನೋಡಿ. ಇಲ್ಲಿ ಕಿತ್ತಾಕೈತೆ. ಕಪಿ ಅನ್ನೋದು ಕರೆಕ್ಟಾಗಿ ಐತೆ ನೋಡಿ. ಇಲ್ಲಿ ಒಂದೇ ಒಂದು ಕಡಿ, ಒಂದೇ ಒಂದು ಬಾಯಿ ಮಾತ್ರ ಕಚ್ಚೈತೆ ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲ ನುಣ್ಣಗೆ ಕಿತ್ತಾಕ್ಬಿಟ್ಟೋಗೈತೆ ನೋಡಿ. ಅಲ್ಲಿ ಕುಂಬಳ ಗಿಡ ಹೊಲದಲ್ಲೆಲ್ಲ ತಿಂದೈತೆ. ಏನು ಮಾಡೋದು? ಎಲ್ಲ ನಮ್ಮ ಆಂಜನೇಯ ಅಂತೀವಿ, ಆದರೆ ನಮ್ಮ ಆಂಜನೇಯನೇ ಎಷ್ಟೊಂದು ಇದು ಮಾಡ್ತಾನೆ ನೋಡಿದ್ರ. ಕಷ್ಟ ಬಿದ್ದು ಬೆಳಿತೀವಿ, ಆದರೆ ಯಾರಿಗೂ ಅರಿವಾಗಲ್ಲ. ಎಲ್ಲರಿಗೂ ದಾನ ಮಾಡೋದಂದರೆ ರೈತರೇ. ಯಾಕಂದರೆ ನೋಡಿ, ಇಲ್ಲಿ ಎಲ್ಲ 10 ರೂಪಾಯಿಗೆ ಬಿಸ್ಕೆಟ್ ತಂದು ಹಾಕ್ತೀರಾ ಕಪಿಗಳಿಗೆ, ಇಲ್ಲ ಹಣ್ಣು ತಂದು ಹಾಕ್ತೀರಾ. ಆದರೆ ನಾವು 2 ತಿಂಗಳು ಬೆಳೆದಿರೋ ಬೆಳೆನೇ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ 3 ಮೂಟೆ ರಾಶಿ ಬಿದ್ದೈತೆ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್, ಟಾಟಾ, ಸಿ ಯು.